ಆಗಿರೋ ಫೋಟೋಸ್ನ ವಿತ್ ವಿಡಿಯೋಸ್ನ ಯೂಟ್ಯೂಬಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ. ಸೊ ಬೇಗ ಬೇಗ ಎಲ್ಲರೂ ಹೋಗಿ ವಿಡಿಯೋನ ನೋಡಿ, ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡೋಣ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಇದು ಮನೆಯಿಂದ ರೆಡಿಯಾಗಿ ಹೋಗ್ತಾ ಇರೋದು, ಹಾಲಿಗೆ ಹೋಗ್ತಾ ಇರೋದು. ನಮ್ಮಣ್ಣ ಕಾಲ್ ತೊಳೆದು ಪೂಜೆ ಮಾಡ್ದ. ಫೈನಲಿ ಹಾಲಿಗೆ ಬಂದ್ವಿ. ಅಲ್ಲೆಲ್ಲ ನಮ್ಮನ್ನ ಪೂಜೆ ಮಾಡ್ಕೊಂಡು ಆರತಿ ಮಾಡಿ ಒಳಗಡೆ ಕರ್ಕೊಂತಾ ಇರೋದು. ನಂತರ ನಾವು ಮದ್ವೆ ಆಗಿರೋದು ಟೆಂಪಲ್ ವಿತ್ ಹಾಲ್ ಅಲ್ಲಿ, ಪಾಂಡುರಂಗ ಟೆಂಪಲ್. ನಾವು ಅಲ್ಲಿ ಪೂಜೆ ಎಲ್ಲ ಮಾಡಿದ್ವಿ. ಆಮೇಲೆ ಇವಾಗ ಎಂಗೇಜ್ಮೆಂಟಿಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ರು. ಸೊ ನಾವು ಕೂಡ ಎಲ್ಲ ಎಂಗೇಜ್ಮೆಂಟ್ ಪ್ರಿಪೇರ್ ಆದ್ವಿ. ಇದು ವಿಳೆದೆಲ್ಲ ಇದೆಲ್ಲ ಇಟ್ಟು ಮಾಡ್ತಾರಲ್ವಾ, ಸೊ ಆತರ ಎಲ್ಲ ಮಾಡಿದ್ರು. ನಂತರ ನಮ್ದು ಫೈನಲ್ ಎಂಗೇಜ್ಮೆಂಟ್ ಔಟ್ಫಿಟ್ ಈ ತರ ಇತ್ತು. ಇದೆಲ್ಲ ನಮ್ಗೆ ಅವ್ರು ಕೊಟ್ಟಿರೋ ಸ್ಯಾರಿ ಮತ್ತೆ ಜ್ಯುವೆಲರಿ ಫೋಟೋ. ಸ್ಟೇಜಿಗೆ ಬಂದ್ವಿ. ಆಮೇಲೆ ಇದೆಲ್ಲ ಪೂಜೆ ಮಾಡಿರೋದು. ಇಲ್ಲಿ ಬಂದೆಲ್ಲ ನಮಸ್ಕಾರ ಮಾಡಿ ಎಲ್ಲ ಆರತಿ ಮಾಡಿ ಫೈನಲಿ ಸ್ಟೇಜಿಗೆ ಬಂದ್ವಿ. ಇದು ನಮ್ಮ ಅಪ್ಪ ಅಮ್ಮ, ಅಕ್ಕ ಬಾವ. ಮತ್ತೆ ಇದೆಲ್ಲ ಫೈನಲ್ ನಮ್ದು ಔಟ್ಫಿಟ್ ಆಗಿರೋದು. ಇದು ಎಂಗೇಜ್ಮೆಂಟ್ ಇಂದು. ಮೇಕಪ್ ಚೆನ್ನಾಗೇ ಆಗಿತ್ತು, ಬಟ್ ನಂಗೆ ಮ್ಯಾರೇಜ್ ಮೇಕಪ್ ಗಿಂತ ಈ ಮೇಕಪ್ ಏನ್ ಅಷ್ಟೊಂದು ಲೈಕ್ ಆಗಿರ್ಲಿಲ್ಲ. ಬಟ್ ಒಂದ್ ಲೆಕ್ಕದಲ್ಲಿ ಚೆನ್ನಾಗೇ ಇತ್ತು ಅಷ್ಟೇ. ಆಮೇಲೆ ಇದು ಮ್ಯಾರೇಜ್ ಮೇಕಪ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಮ್ಯಾರೇಜ್ ಮೇಕಪ್ ನಮ್ಗೆ ತುಂಬಾನೇ ಇಷ್ಟ ಆಯ್ತು. ಸೊ ಇದೆಲ್ಲ ಎಂಗೇಜ್ಮೆಂಟ್ ಎಲ್ಲ ಮುಗೀತು. ಇದೆಲ್ಲ ಕುಂಭ ಪೂಜೆ ಅಂತ ಹೇಳಿ ಮಾಡಿರ್ತಾರಲ್ವಾ, ಸೊ ಇದು ಅವ್ರು ಕೊಟ್ಟಿರೋ ಜ್ಯುವೆಲರಿ ವಿತ್ ಸ್ಯಾರಿ. ನಂತರ ಅರ್ಶಿನ ಶಾಸ್ತ್ರಕ್ಕೆ ರೆಡಿ ಮಾಡಿದ್ರು. ಅರ್ಶಿನ ಶಾಸ್ತ್ರ ಸ್ಟಾರ್ಟ್ ಆಯ್ತು. ಎಲ್ಲ ಬಂದು ಅರ್ಶಿನ ಹಚ್ಚಿ ಎಲ್ಲ ಆರತಿ ಮಾಡಿ ಎಲ್ಲ ಮಾಡಿದ್ರು. ಆಮೇಲೆ ನಾವು ಡಾನ್ಸ್ ಮಾಡಿದ್ವಿ. ಡಾನ್ಸ್ ಮಾಡುವಾಗಂತೂ ತುಂಬಾನೇ ಎಂಜಾಯ್ಮೆಂಟ್ ಆಯ್ತು. ನಾನ್ ತುಂಬಾ ಡಾನ್ಸ್ ಮಾಡಿದೆ, ಬಟ್ ಪರ್ಶು ಏನು ಅಷ್ಟೊಂದು ಡಾನ್ಸ್ ಮಾಡ್ಲಿಲ್ಲ. ಸ್ವಲ್ಪ ಏನೋ ಮುಜುಗರ ಇಂದ. ನಮ್ಮ ಮಮ್ಮಿ, ನಮ್ಮ ಅಕ್ಕ, ಮಾವ, ಅಣ್ಣ, ನನ್ನ ಫ್ರೆಂಡ್ಸು, ನನ್ನ ತಮ್ಮ, ನಮ್ಮ ಮಾವನ ಹೆಂಡತಿ, ಪ್ರತಿಯೊಬ್ರು ಕೂಡ ಡ್ಯಾನ್ಸ್ ಮಾಡಿದ್ವಿ. ತುಂಬಾನೇ ಎಂಜಾಯ್ಮೆಂಟ್ ಆಗಿತ್ತು. ಆಮೇಲೆ ಲಾಸ್ಟಿಗೆ ಒಂದ್ ಚೇಸಪ್ ಅಂತ ಹೇಳಿ ನಾವು ಒಂದ್ ಫೋಟೋ ತಗೊಂಡ್ವಿ. ನಂತರ ಇದು ಸುರ್ಗಿಗ್ ಅಂತ ಹೇಳಿ ರೆಡಿ ಮಾಡಿದ್ರು. ಸುರ್ಗಿ ಮಾಡ್ಕೊಂಡ್ವಿ. ಇದಂತೂ ಫೇವ್ರೆಟ್ ಫೋಟೋ. ನನ್ ಮ್ಯಾರೇಜ್ ಅಲ್ಲೇ ಇದು ಫೇವ್ರೆಟ್ ನನ್ ಫೋಟೋ. ಅರ್ಶಿನ ಶಾಸ್ತ್ರ ಮಾಡಿದ್ಮೇಲೆ ನೀರ್ ಹಾಕ್ತಾ ಇರೋದು. ನಂತರ ಇದೆಲ್ಲ ಅರ್ಶಿನ ಶಾಸ್ತ್ರ ಮುಗೀತು, ಸುರ್ಗಿ ಆಯ್ತು. ನಂತರ ಮ್ಯಾರೇಜ್ ಅಕ್ಕಿ ಕಾಳು ಅಂತ ಹೇಳಿ ಅದಕ್ಕೆಲ್ಲ ರೆಡಿ ಮಾಡಿದ್ರು. ನಂತರ ಇದು ಬಾಸಿಂಗ ಎಲ್ಲ ಕಟ್ಟಿ ಅಕ್ಕಿ ಕಾಳದೆಲ್ಲ ಹಾಕ್ಸಿ ಎಲ್ಲಾ ಮಾಡಿದ್ರು. ಇದು ಸುರ್ಗಿಯಿಂದ ತೆಗ್ದಿರೋದನ್ನ ನಮ್ಗ್ ಕೈ ಕಟ್ತಾರಲ್ವಾ, ಅದ್ ಮಾಡಿ ಕೈ ಕಟ್ಟಿಸಿದ್ರು. ನಂತರ ಪೂಜೆ ಎಲ್ಲಾ ಮಾಡ್ಸಿದ್ರು, ಆರತಿ ಇಡ್ಸಿದ್ರು, ತಾಳಿ ಅದೆಲ್ಲ ಇಟ್ಟು ಪೂಜೆ ಎಲ್ಲಾ ಮಾಡಿ ನಂತರ ಇದೆಲ್ಲಾ ಫಂಕ್ಷನ್ಸ್ ಮುಗಿದು. ಇದೇನ್ ಮುಹೂರ್ತ ಅಂತ ಇರ್ತೈತಲ್ಲ, ಅದೇ ಟೈಮ್ ಅಲ್ಲಿ ತಾಳಿ ಕಟ್ಟೋಗೋಸ್ಕರ ಅದೇ ಟೈಮ್ ಒಳಗಡೆ ಎಲ್ಲಾ ಮುಗಿಸಿ ಫೈನಲಿ 3 ಗಂಟು ಲೈಫ್ ಅಲ್ಲಿ ಒನ್ ಟೈಮ್ ಆಗೋದು. ಬಟ್ ತುಂಬಾ ಅಂದ್ರೆ ತುಂಬಾನೇ ಎಂಜಾಯ್ಮೆಂಟ್ ಆಗಿರತ್ತೆ. ತುಂಬಾನೇ ಖುಷಿ ಆಯ್ತು. ನಾನ್ ಪ್ರೀತಿಸಿರೋ ಹುಡ್ಗ ನನಗ್ ಸಿಕ್ಕಿದ ಅನ್ನೋದೆಲ್ಲ ಮನ್ಸಲ್ಲಿ ಒಂಥರ ಖುಷಿ ಇತ್ತು. ಸೊ ಫೈನಲಿ ನನ್ ಮ್ಯಾರೇಜ್ ಅಂತೂ ಆಯ್ತು. ತುಂಬಾ ಖುಷಿ ಆಯ್ತು. ಎಲ್ಲಾರು ತುಂಬಾ ಅಂದ್ರೆ ತುಂಬಾ ಖುಷಿಯಿಂದಾನೆ ಎಲ್ಲಾರು ಅಷ್ಟೊಂದು ಜನ ಬಂದಿದ್ರು ಅಂತಂದ್ರೆ ಅಷ್ಟೊಂದ್ ಜನ ಬಂದಿದ್ರು. ಎಕ್ಸೆಪ್ಟೇ ಮಾಡಿರ್ಲಿಲ್ಲ, ಅಷ್ಟು ಜನ ಬಂದಿದ್ರು ನನ್ ಮದ್ವೆಗೆ. ತುಂಬಾ ನಾವೆಲ್ಲ ಓಡಾಡಿ ಎಲ್ಲ ಲಗ್ನ ಪತ್ರಿಕೆ ಎಲ್ಲ ಕೊಟ್ಟು ಎಲ್ಲಾರ್ನು ಇನ್ವೈಟ್ ಮಾಡಿದ್ವಿ. ಫೈನಲಿ ಇದು ನನ್ನ ಅಣ್ಣ ಮತ್ತೆ ನನ್ನ ತಮ್ಮ ಧಾರೆ ಎರ್ಕೊಡೋ ಪೂಜೆ ಮಾಡ್ತಿದ್ವಿ. ಅದ್ ಮುಗೀತು. ಅದ್ ಮುಗಿದಿಂದ ಎಲ್ಲಾ ಫೋಟೋಸ್ ಆಯ್ತು, ಎಲ್ಲಾನು ಆಯ್ತು. ನೆಕ್ಸ್ಟ್ ಇನ್ನೇನಪ್ಪ, ನಾವು ರಿಸೆಪ್ಷನ್ ರೆಡಿ ಆಗ್ಬೇಕಿತ್ತು. ಸೊ ಅದಕ್ಕೆ ಇವೆಲ್ಲ ಪೂಜೆ ಪುನಸ್ಕಾರ ಇದನ್ನೆಲ್ಲ ನಾವು ಮುಗಿಸ್ಕೊಂಡ್ವಿ. ನಂತರ ತಾಳಿ ಕಟ್ಟಿದ್ಮೇಲೆ ಇದು ಅರುಂಧತಿ ನಕ್ಷತ್ರ ಒಂದ್ ತೋರಿಸ್ತಾರಲ್ವಾ, ಇದೊಂದು ಅರುಂಧತಿ ನಕ್ಷತ್ರ ತೋರಿಸಿದ್ರು. ಅದೆಲ್ಲ ಆದ್ಮೇಲೆ ರಿಟರ್ನ್ ನಾವು ಬಂದು ಸ್ವಲ್ಪ ಫೋಟೋಸ್ ಎಲ್ಲ ಅದೆಲ್ಲ ತಗೊಂಡು ನೆಕ್ಸ್ಟ್ ರಿಸೆಪ್ಷನ್ ಅಂತ ಹೇಳಿ ರೆಡಿ ಆಗ್ಬೇಕಿತ್ತು. ಸೊ ಫೈನಲಿ ರೆಡಿ ಆದ್ವಿ. ಇದು ನಮ್ ರಿಸೆಪ್ಷನ್ ಔಟ್ಫಿಟ್ ಈ ತರ ಇತ್ತು. ಸೊ ಖುಷಿ ಆಗುತ್ತೆ. ನಾನ್ ಹೆಂಗ್ ಅನ್ಕೊಂಡಿದ್ನೋ ಅದೇ ತರ ಮದ್ವೆ ಆಯ್ತು ಅನ್ನೋದೊಂದು ತುಂಬಾನೇ ಖುಷಿ ಇದೆ. ಸೊ ಇದೆಲ್ಲ ನಮ್ ಫ್ಯಾಮಿಲಿ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿತ್ತು ಒಂದ್ ಸಾಂಗ್ ಕೇಳೋದಕ್ಕೆ. ಅದು ನಮ್ಮ ಮದ್ವೆಲಿ ನಮ್ ತಮ್ಮ ಈ ತರ ಕುತ್ಕೊಂಡು ಸಾಂಗ್ ಹೇಳ್ತಾರೆ, ತುಂಬಾನೇ ಖುಷಿ ಇತ್ತು. ಸೊ ನನ್ಗೆ ಏನೋ ಲೈಫ್ ಕೂಡ ಮನ್ಸಿಗೆ ಟಚ್ ಆಗ್ತಾ ಇತ್ತು. ತುಂಬಾ ಫೀಲ್ ಮಾಡ್ಕೊಂಡೆ.
ಅಲ್ಲಿ ಎಲ್ಲರೂ ಫುಲ್ ಓಡಾಡಿ ಮಾಡಿದ್ದಾರೆ. ನನಗೆ ಖುಷಿ ಇದೆ. ನನ್ನ ಲೈಫಲ್ಲೇ ನನ್ನ ಬೆಸ್ಟ್ ತಮ್ಮ ಅಂತಂದರೆ ಅದು ಇವ್ರು ಮಾತ್ರ. ಲವ್ ಯು ತಮ್ಮ. ಬರ್ತಾಳೆ ನಿಕ್ಕಣದಲ್ಲಿ ಬರ್ತಾಳೆ ನಗುವ ಹೊಳುವ ಅಳುವ ಮುತ್ತಣ್ಣ. ನಂತರ ನಮ್ಮ ಅಪ್ಪ ಅಮ್ಮನಿಂದ ಆಶೀರ್ವಾದ ತಗೊಂಡ್ವಿ. ನಮ್ಮ ಮಾವ ಅದೆಲ್ಲ ಆರತಿ ಮಾಡ್ತಾ ಇದ್ರು. ಆಮೇಲೆ ಇದು ನಮ್ಮ ಅಜ್ಜಿ. ನಂತರ ನಮ್ಮ ಮಮ್ಮಿ ಪಪ್ಪ ಬಂದು ಅದೇ ಫೋಟೋನ ಮತ್ತೆ ರಿಪೀಟ್ ಹಾಕಿದ್ದೀನಿ. ಮತ್ತೆ ಇದು ನಮ್ ಕ್ಯೂಟ್ ಸನ್ ಅಂತಾನೆ ಹೇಳ್ಬೋದು. ಇದು ನಮ್ಮ ಅಕ್ಕ ನಮ್ಮ ಮಾವ ಅವ್ರ ಮಕ್ಕಳು. ಆಮೇಲೆ ಇದು ನನ್ನ ಮುದ್ದು ತಮ್ಮ. ಮತ್ತೆ ಇದೆಲ್ಲ ಅವ್ರ ಕಡೆ ಪರ್ಶನ್ ಫ್ರೆಂಡ್ಸು. ಮತ್ತೆ ಇದು ನನ್ನ ಬ್ರದರ್ಸು. ಮತ್ತೆ ನಮ್ಮ ಅತ್ತೆರು, ನಮ್ಮ ಅತ್ತೆ ಮತ್ತೆ ಅವ್ರ ತಂಗಿ. ಇದು ನಮ್ಮ ಅಜ್ಜಿಯಂದಿರು, 3 ಜನ ಅಜ್ಜಿಯಂದ್ರು. ಮತ್ತೆ ಇದು ನಾಗಮ್ಮ ಅಂತ ಹೇಳಿ. ಮತ್ತೆ ಇದೆಲ್ಲ ಅವ್ರದ್ದು ಡ್ಯೂಟಿ ಮೇಲಿರೋ ಫ್ರೆಂಡ್ಸು. ಇದೆಲ್ಲ ನನ್ನ ಫ್ರೆಂಡ್ಸು. ಮತ್ತೆ ನಮ್ಮ ಅತ್ತೆ ಅದೆಲ್ಲ ಆಶೀರ್ವಾದ ಮಾಡ್ತಾ ಇರೋದು ನಮ್ಮ ಮಮ್ಮಿ ಪಪ್ಪ. ಮತ್ತೆ ನಮ್ಮ ಮಾವ ಮತ್ತೆ ಅಕ್ಕ. ಮತ್ತೆ ಇವರು ಪ್ಯಾಂಟಲೂನ್ಸ್ ಎಲ್ಲ ಪರ್ಶನ್ ಫ್ರೆಂಡ್ಸ್ ಇವರೆಲ್ಲ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಈ ಸಾಂಗ್ ಅಂತೂ ಕೇಳಿ ನಂಗೆ ನಿಜವಾಗ್ಲೂ ಅಳು ತಡಿಯೋಕೆ ಆಗ್ಲಿಲ್ಲ. ತುಂಬಾನೇ ಹತ್ತು ಬಿಟ್ಟೆ ನಾನು. ಈ ಸಾಂಗ್ ಅಂತೂ ನನ್ ಮನ್ಸಿಗೆ ತುಂಬಾನೇ ಅಂದ್ರೆ ತುಂಬಾನೇ ಹತ್ತಿದೆ. ಸೊ ತುಂಬಾ ಕ್ಯೂಟ್ ಆಗಿ ನನ್ಗೋಸ್ಕರ ಡೆಡಿಕೇಟ್ ಮಾಡಿ ಹಾಡಿರೋ ಸಾಂಗ್ ಇದು. ಅದು ನನ್ನ ತಂಗಿಯ ಮದ್ವೆ ಇರೋದನ್ನ ನನ್ನ ಅಕ್ಕನ ಮದ್ವೆ ಅಂತ ಹೇಳಿದಾರೆ ನಮ್ ತಮ್ಮ. ತುಂಬಾ ಅಂದ್ರೆ ತುಂಬಾ ಲೈಕ್ ಆಗಿರೋ ಸಾಂಗ್ ನನಗಿದು. ಸೊ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ವಿತ್ ನನ್ನ ತಮ್ಮನ ಜೊತೆಗೆ ಅಂತಂದ್ರೆ ಅದು ಇದೇ ಮೂಮೆಂಟ್. ಸೊ ತುಂಬಾನೇ ಲೈಕ್ ಆಯ್ತು. ನಾನಂತೂ ಇದು ನನ್ನ ಲೈಫಲ್ಲೇ ಮರೆಯೋಕ್ ಚಾನ್ಸೇ ಇಲ್ಲ. ಆ ತರ ಒಂದು ಫೀಲ್ ಕೊಟ್ಟಿದ್ದಾನೆ. ನಂತರ ನನ್ನ ಫ್ರೆಂಡ್ಸ್ ಇದೆಲ್ಲ ನನ್ನ ಫ್ರೆಂಡ್ಸು ಬಂದ್ರು. ಮತ್ತೆ ಅವ್ರ ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು, ಹೈಸ್ಕೂಲ್ ಫ್ರೆಂಡ್ಸು ಎಲ್ಲ ಫ್ರೆಂಡ್ಸು ಬಂದ್ರು. ಡ್ಯೂಟಿ ಮೇಲಿರೋ ಸ್ಟಾಫ್ ಜೊತೆ ಫೋಟೋ ಫೈನಲಿ ನನ್ನ ತಮ್ಮನ ಜೊತೆಗೂ ಕೂಡ ಫೋಟೋ ತಕೊಂಡೆ. ತುಂಬಾನೇ ಖುಷಿ ಆಯ್ತು. ಇದೆಲ್ಲ ಅವ್ರ ಫ್ರೆಂಡ್ಸ್ ಜೊತೆಗೆ ಫೋಟೋ ತಕೊಂಡಿರೋದು. ಮತ್ತೆ ಇದು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು ವಿತ್ ನಮ್ಮ ಬ್ರದರ್ಸ್ ಜೊತೆಗೆ ಫೋಟೋ ತಗೊಂಡಿರೋದು. ಫೈನಲಿ ಲಾಸ್ಟಿಗೆ ನನ್ನ ಫ್ರೆಂಡ್ಸು ಎಲ್ಲ ಸೇರಿ ಒಂದು ಕೇಕ್ ತಗೊಂಡು ಕೇಕ್ ಕಟ್ ಮಾಡಿರೋದು. ಅದೇನು ತುಂಬಾ ಜಾಸ್ತಿ ಹಾಕಿಲ್ಲ ಅಷ್ಟೇ. ಫೈನಲಿ ನಮ್ಮಿಬ್ಬರು ಫೋಟೋಸ್ ಅಂತೂ ಇದು ತುಂಬಾನೇ ನಂಗೆ ಲೈಕ್ ಆಗಿರೋದು. ನೋಡಿ ಇಬ್ಬರದು ಅಷ್ಟೇ ಫೋಟೋಸ್ ಎಷ್ಟು ಚೆನ್ನಾಗಿ ಬಂದಿದೆ. ಮೇಲ್ಗಡೆ ಹೋಗಿ ಫೋಟೋ ಶೂಟಿಂಗ್ ಮಾಡಿದ್ದು ಇದು. ಸೋಲೋ ಫೋಟೋಸ್ ಎಲ್ಲ ತಕೊಂಡ್ವಿ. ತುಂಬಾ ಅಂದ್ರೆ ತುಂಬಾ ಕ್ಯೂಟ್. ಏನೋ ಒಂಥರ ಖುಷಿ ಆಗತ್ತೆ ಮನ್ಸಿಗೆ. ತುಂಬಾನೇ ಚೆನ್ನಾಗಿ ಮೇಕಪ್ ಮಾಡಿದ್ರು. ಇದೇ ಮೇಕಪ್ ನನಗೆ ಲೈಕ್ ಆಗಿರೋದು. ಲಾಸ್ಟ್ ಅಲ್ಲಿ ನಾನು ನಿಮ್ಗೆ ಅದು ಮೇಕಪ್ ಇಂದು ಎಲ್ಲ ಫೋಟೋಸ್ನು ನಾನು ಹಾಕಿದ್ದೀನಿ. ಫೈನಲಿ ಫುಲ್ ವಿಡಿಯೋ ನೋಡಿ ಎಂಡಿಗೆ ಅದು ಫೋಟೋ ಹಾಕಿದ್ದೀನಿ, ನೋಡ್ಕೊಳ್ಳಿ ಒಂದ್ಸಲ. ಮೇಕಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಇದೆ ನೋಡಿ ಫೈನಲಿ ಮೇಕಪ್ ಮಾಡಿರೋ ಫೋಟೋಸ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗಿತ್ತು ಮೇಕಪ್. ನಂಗಂತೂ ತುಂಬಾನೇ ಲೈಕ್ ಆಯ್ತು. ಜೊತೆಗೆ ಹೇರ್ ಸ್ಟೈಲು ಕೂಡ ಅಷ್ಟೇ ಸಖತ್ತಾಗಿ ಮಾಡಿದ್ರು. ತುಂಬಾ ಲೈಕ್ ಆಯ್ತು. ನೋಡ್ತಿರ್ಬೋದು ನೀವು. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ನಾವು ಯಾವ ಥರ ಮದುವೆ ಆಗಿದ್ದೀವಿ, ಎಲ್ಲಿ ಮದುವೆ ಆಗಿದ್ವಿ, ಮತ್ತು ಎಂಗೇಜ್ಮೆಂಟ್ ಔಟ್ಫಿಟ್ ಹೇಗಿತ್ತು, ಮ್ಯಾರೇಜ್ ಔಟ್ಫಿಟ್ ಹೇಗಿತ್ತು, ಏನು ಅಂತ ನಾನು ಎಲ್ಲ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಿಮಗೆ ತೋರಿಸಿದ್ದೀನಿ. ನೀವು ಕೂಡ ಅಷ್ಟೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ನಾನು ಆವಾಗಲೇ ಹೇಳಿದೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟು ಅಂತ ಹೇಳಿ. ಸೊ ನಮಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.